ನಮಸ್ಕಾರ ವೀಕ್ಷಕರೇ, ಶಾರ್ಟ್ಸ್ನಲ್ಲಿ ವಿದ್ಯಾರ್ಥಿಗಳಿಗೆ ಶಾರ್ಟ್ಸ್ ಮುಖಾಂತರವಾಗಿ ಟೆಕ್ಸ್ಟ್ ಬುಕ್ಕನ್ನು ನಾವು ಏನು ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀವಿ ಅನ್ನೋದನ್ನು ಆನ್ಲೈನ್ ಮುಖಾಂತರ ತೋರಿಸ್ಬೇಕಾಗಿದೆ. ಅದನ್ನು ಯಾವ ರೀತಿ ತೋರಿಸ್ಬೇಕು, ಹಂತ ಹಂತವಾಗಿ ಅದನ್ನು ಹೇಗೆ ಪ್ರೊಸೀಜರನ್ನು ಮಾಡಬೇಕು ಅನ್ನೋದನ್ನು ನಾವು ನೋಡೋಣ. ಶಾರ್ಟ್ಸ್ನಲ್ಲಿ ಟೆಕ್ಸ್ಟ್ ಬುಕ್ಕನ್ನು ಮೊದಲು ಸ್ವೀಕರಿಸಿದ ಆದಮೇಲೆ ಎರಡನೇ ಹಂತದಲ್ಲಿ ವಿದ್ಯಾರ್ಥಿಗಳಿಗೆ ವಿತರಣೆಯನ್ನು ಮಾಡ್ತೀವಿ. ವಿತರಣೆಯನ್ನು ಮಾಡಿದ ನಂತರ ಆಮೇಲೆ ಮತ್ತು ಮುಂದೆ ಇನ್ನು ಏನೇನು ನಮಗೆ ಮಾಹಿತಿಗಳು ಸಿಗುತ್ತೆ, ನಮಗೆ ಡಾಟಾ ಸಿಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಮತ್ತು ಅದನ್ನೆಲ್ಲ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಹೆಚ್ಚಿನದಾದ ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಬನ್ನಿ. ತಾವಿನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಇವಾಗಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರಿಂದ ನಮ್ಮ ಎಜುಕೇಷನ್ ಸ್ಕೂಲ್ ಸಂಬಂಧಿತ ವಿಡಿಯೋಗಳನ್ನು ನೀವು ನೋಡ್ತಾ ಇರ್ತೀರ. ಬನ್ನಿ ಈಗ ವಿಡಿಯೋನ ಪ್ರಾರಂಭಿಸೋಣ. ಶಾರ್ಟ್ಸ್ನಲ್ಲಿ ನಿಮ್ಮ ಯೂಸರ್ ನೇಮನ್ನು ಇಲ್ಲಿ ಎಂಟ್ರಿ ಮಾಡಿ ಸೆಂಡ್ OTP ಅದರ ಮೇಲೆ ಕ್ಲಿಕ್ ಮಾಡ್ತೀರಾ. ಅನಂತರ ನಿಮ್ಮ ಫೋನ್ಗೆ OTP ಬರುತ್ತೆ. SMS ಕಾಲಮ್ನಲ್ಲಿ ನೋಡಿ 6 ಡಿಜಿಟ್ ನಂಬರನ್ನು ಎಂಟ್ರಿ ಮಾಡಿ SMS ಅಲ್ಲಿ ಬಂದಿರುತ್ತೆ. ಆಮೇಲೆ OTPಯನ್ನು ಎಂಟರ್ ಮಾಡಿದ ಮೇಲೆ ಈಗ ಓಪನ್ ಆಗುತ್ತೆ. ಶಾಲಾ ಅವಧಿಯಲ್ಲಿ ರಶಸ್ ಜಾಸ್ತಿ ಇದ್ದಾಗ ಶಾರ್ಟ್ಸನ್ನು ಓಪನ್ ಮಾಡೋಕ್ಕೆ ಹೋದಾಗ ಡಿಲೇ ಆಗುತ್ತೆ, ಲೇಟ್ ಆಗುತ್ತೆ. ಯಾಕಂದರೆ ಭಾಳ ಜನ ಯೂಸ್ ಮಾಡ್ತಾ ಇರೋದರಿಂದ. ಹಾಗಾಗಿ ಶಾಲಾ ಅವಧಿಯ ನಂತರ ಅಂದರೆ ಸಂಜೆ ಮೇಲೆ ಅಥವಾ ರಾತ್ರಿ ವೇಳೆಯಲ್ಲಿ ಫಾಸ್ಟಾಗಿ ಬರೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಶಾಲಾ ಅವಧಿಯ ನಂತರ, ಅದರಲ್ಲೂ ರಾತ್ರಿ ವೇಳೆಯಲ್ಲಿ ಟ್ರೈ ಮಾಡಿದ್ರೆ ಬೇಗ ಓಪನ್ ಆಗುತ್ತೆ. ಈಗ ನೋಡಿ, ನಮ್ಮದು ಇಲ್ಲಿ ಸತಾಯಿಸ್ತಾ ಇದೆ. ಯಾಕಂತಂದರೆ ಇದು ಒಂದು ರೆಗ್ಯುಲರ್ ಟೈಮ್ನಲ್ಲಿ ನಾವು ನೋಡ್ತಾ ಇರೋದರಿಂದಾಗಿ ಈಗ ಓಪನ್ ಆಗೋ ಸಾಧ್ಯತೆ ಇದೆ. ಓಪನ್ ಆಯಿತು ನೋಡಿ. ಈ ರೀತಿಯಾಗಿ ನಿಮ್ಮ ಒಂದು OTPಯನ್ನು ಯೂಸರ್ ನೇಮಲ್ಲಿ ಹಾಕಿದ ನಂತರ ಸೆಂಡ್ OTP ಅದನ್ನು ಕ್ಲಿಕ್ ಮಾಡಿದ್ಮೇಲೆ ಎಂಟರ್ ಮಾಡಿದ್ಮೇಲೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಆನಂತರ ನೀವು ಎಲ್ಲಿ ಅಂತಂದರೆ ಇದು ಟೆಕ್ಸ್ಟ್ ಬುಕ್ ಕಾಲಮಿಗೆ ಬನ್ನಿ. ಈ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಅನ್ನೋ ಕಾಲಮಿಗೆ ಬರಬೇಕಾಗುತ್ತೆ. ಆದ್ಮೇಲೆ ಈಗ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಅನ್ನೋದ್ರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಿದ ನಂತರ ಈ ಒಂದು ಪಕ್ಕದಲ್ಲಿ ಮೆನು ಕಾಣಿಸುತ್ತೆ ನೋಡಿ. ಇದರಲ್ಲಿ ರಿಸೀವ್ ಡೆಲಿವರಿ ಚಲನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ಆನಂತರ ಇಲ್ಲಿ ಬರುತ್ತೆ, ಓಪನ್ ಆಗುತ್ತೆ ನೋಡಿ ಫಾರ್ಮ್ಯಾಟು. ಸೊ ಸ್ಲೋ ಇರೋದ್ರಿಂದಾಗಿ ನಿಧಾನ ಆಗುತ್ತೆ ಇದು ಓಪನ್ ಆಗೋದು. ನೋಡಿ, ಈಗ ಇಲ್ಲಿ ಓಪನ್ ಆಗಿದೆ. ಆದರೆ ಇಲ್ಲಿ ಏನೂ ಮಾಹಿತಿ ಬಂದಿಲ್ಲ. ನೋ ಡಾಟಾ ಅವೈಲೇಬಲ್ ಇನ್ ಟೇಬಲ್ ಅಂತದೆ. ಯಾಕೆ ಅಂತಂದರೆ ಆಟೋಮೆಟಿಕ್ಕಾಗಿ 2017-28ನೇ ಇಸ್ವಿಯಲ್ಲಿ ಅಕಾಡೆಮಿಕ್ ಇಯರ್ ಅಂತ ಸೆಲೆಕ್ಟ್ ಆಗಿದೆ. ಅದನ್ನು ಚೇಂಜ್ ಮಾಡಿ 2026-27 ಅನ್ನೋದು ಸೆಲೆಕ್ಟ್ ಮಾಡಿ ಕ್ಲಿಕ್ ಮಾಡಿ ಆನಂತರ ಇಲ್ಲಿ ಸರ್ಚ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀರಾ. ಸರ್ಚ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈಗ ಓಪನ್ ಆಗಿದೆ ನೋಡಿ. ಇಲ್ಲಿ DC ನಂಬರ್ ತೋರಿಸ್ತಾ ಇದೆ. BRC 26 ನಂಬರ್ ಸ್ಟಾರ್ಟ್ ಆಗಿದೆ ನೋಡಿ. ಇದು DC ನಂಬರ್ 11 ಇಂದ ಸ್ಟಾರ್ಟ್ ಆಗಿದೆ ಇಲ್ಲಿ. ಆನಂತರ DC ಟೈಪ್ ಇದು ಫ್ರೀ ಅಂತ ಇದೆ. ಸಪ್ಲೈ ಡೇಟು 12ನೇ ತಾರೀಕು ಜೂನ್ 2026 ನೋಡ್ತಾ ಇದ್ರು. ಎಕ್ಸ್ಪೆಕ್ಟೆಡ್ ಡೇಟು ಅದೇ ಸೇಮ್ ಇದೆ. ಈಗ ರಿಸೀವ್ಡ್ ಡೇಟು ನಾವು ಇವಾಗ ರಿಸೀವ್ಡ್ ಮಾಡಿದ್ರೆ ಆನಂತರ ಅದು ಅಲ್ಲಿ ಕೂರುತ್ತೆ. ಆಮೇಲೆ ಟೋಟಲ್ ನಂಬರ್ ಆಫ್ ಬುಕ್ಸು ಇಲ್ಲಿ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಇಲ್ಲಿ 79 ಆಗಿದೆ. ಇದು ರಿಸೀವ್ಡ್ ಕ್ವಾಂಟಿಟಿನಲ್ಲಿ ನಾವು ಈಗ ರಿಸೀವ್ಡ್ ಮಾಡಿದ ಅನಂತರ ಇಲ್ಲಿ ಅದೇ ಸಂಖ್ಯೆ ಬಂದು ಕೂರುತ್ತೆ. ಆಮೇಲೆ ರಿಟರ್ನ್ಡ್ ಕ್ವಾಂಟಿಟಿ ಅಥವಾ ಶಾರ್ಟೇಜ್ ಆಫ್ ಬುಕ್ಸ್ ಅದು ಮುಂದೆ ಬರುತ್ತೆ. ನಾವು ಈಗ ನಾವು ಬೇಡಿಕೆ ಕೊಟ್ಟಿದ್ದರಲ್ಲಿ ಮಕ್ಕಳು ಸ್ವೀಕರಿಸಲಿಲ್ಲ, ಕಾರಣಾಂತರಗಳಿಂದ ಮಕ್ಕಳು ಇಲ್ಲ ಅನ್ನೋದಾದರೆ ಇಲ್ಲಿ ಕ್ವಾಂಟಿಟಿ ರಿಟರ್ನ್ಡ್ ಕ್ವಾಂಟಿಟಿಯಲ್ಲಿ ಅದು ಮುಂದೆ ಬರುತ್ತೆ. ಈಗ ಹಂತ ಹಂತವಾಗಿ ನಾವು ನೋಡೋಣ. ಈಗ ಇಲ್ಲಿ ನೀಲಿ ಬಣ್ಣದ ಇದಿದೆ ನೋಡಿ, ಈ DC ನಂಬರ್ ಇದ್ರ ಮೇಲೆ BRC ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ತಾರೆ ಇಲ್ಲಿ ಎಡಭಾಗದಲ್ಲಿ. ಆನಂತರ
ಆತ್ಮೀಯರೇ, ಆನಂತರ ಈ ರೀತಿಯಾಗಿ ಓಪನ್ ಆಗುತ್ತೆ ನೋಡಿ. ಇಲ್ಲಿ ಏನಿದೆ ಅಂತ ನೋಡೋಣ. ಟೆಕ್ಸ್ಟ್ ಬುಕ್ ರಿಸೀವ್ ಸ್ಟ್ಯಾಂಡರ್ಡ್ ವೈಸ್ ಅಂತ ಇದೆ. ತರಗತಿವಾರು ನಾವು ಟೆಕ್ಸ್ಟ್ ಬುಕ್ಕನ್ನು ಈಗ ರಿಸೀವ್ ಮಾಡ್ಕೊತೀವಿ. ಇಲ್ಲಿ ತರಗತಿ ಇದೆ ನೋಡಿ, ಇದು ಕ್ರಮ ಸಂಖ್ಯೆ. ತರಗತಿ 1, 2, 3, 4, 5 ತರಗತಿವರೆಗೆ ಇಲ್ಲಿ ಇದೆ. ಕ್ಲಾಸ್ ಸ್ಟ್ರೆಂತ್ ಎಸ್ ಪರ್ ಸ್ಯಾಟ್ಸ್, ಪ್ರತಿ ತರಗತಿಯಲ್ಲಿ ಇರುವಂತಹ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಇಲ್ಲಿದೆ ತರಗತಿ ಮುಂದೆ. ಇಲ್ಲಿ ಇದೆ ನೋಡಿ, 1ನೇ ತರಗತಿಯಲ್ಲಿ 1, 2ನೇ ತರಗತಿ 1, 3ರಲ್ಲಿ 1, 4ರಲ್ಲಿ 1 ಮತ್ತು 5ನೇ ತರಗತಿಯಲ್ಲಿ 5 ಇದೆ. ಒಟ್ಟಾರೆಯಾಗಿ 9 ವಿದ್ಯಾರ್ಥಿಗಳು ಇದ್ದಾರೆ ಆ ಶಾಲೆಯಲ್ಲಿ. ಎಕ್ಸಾಂಪಲ್ ಆಗಿ ತೋರಿಸ್ತಾ ಇರೋದು. ಟೋಟಲ್ ಟೈಟಲ್ ಬಂದು ಇಲ್ಲಿ 1ನೇ ತರಗತಿಗೆ ಇಲ್ಲಿ 9 ಟೈಟಲ್ಲು, 2ನೇ ತರಗತಿ 10 ಟೈಟಲ್ಲು, ಅದೇ ರೀತಿಯಾಗಿ ಎಲ್ಲ 10 ಇದೆ. ಒಟ್ಟು 49 ಟೈಟಲ್ಗಳು. ಆಮೇಲೆ ಟೋಟಲ್ ಬುಕ್ಸು ರಿಕ್ವೆಸ್ಟೆಡ್, ಅವರು ಕೋರಿಕೆಯನ್ನು ಸಲ್ಲಿಸಿದಂತಹ ಪುಸ್ತಕಗಳು ಅದೇ ಸೇಮ್ ಇದೆ, ಏನು ಟೋಟಲ್ ಟೈಟಲ್ ಇದೆ ಅಷ್ಟೇ ಇದೆ ನೋಡಿ. ಇಲ್ಲಿ 9, 10 ಒಂದು ಮಕ್ಕಳಿಗೆ ಪ್ರತಿ ಒಬ್ಬ ವಿದ್ಯಾರ್ಥಿಗೆ. ಅದೇ ಇಲ್ಲಿ 5ನೇ ತರಗತಿಗೆ ಮಕ್ಕಳ ಸಂಖ್ಯೆ ಇಲ್ಲಿ ಏನೋ ಹೆಚ್ಚಿರೋದ್ರಿಂದಾಗಿ ಇಲ್ಲಿ ರಿಕ್ವೆಸ್ಟೆಡ್ 50 ಆಗಿದೆ ಇದು. ಆನಂತರ ಟೋಟಲ್ ಬುಕ್ಸ್ ಸಪ್ಲೈಡ್, ಅದೇ ರೀತಿಯಾಗಿ ಇಲ್ಲಿ ಏನಿದೆ, ಒಂದು ಟೋಟಲ್ ಬುಕ್ಸ್ ರಿಕ್ವೆಸ್ಟೆಡ್ ಕೋರಿಕೆಯನ್ನು ವ್ಯಕ್ತಪಡಿಸಿರ್ತೀವಿ, ಅಷ್ಟು ಬುಕ್ಕನ್ನು ಕೊಟ್ಟಿದ್ದಾರೆ. ಆದರೆ ಇಲ್ಲಿ 5ನೇ ತರಗತಿಯಲ್ಲಿ ಏನಾಗಿದೆ ಅಂತ ಅಂದರೆ, ಕೋರಿಕೆ ವ್ಯಕ್ತಪಡಿಸಿರೋದಕ್ಕಿಂತ ಸಪ್ಲೈ ಆಗಿರೋ ಬುಕ್ಕು 40 ಮಾತ್ರ ಇದೆ. ಒಟ್ಟು ಕೋರಿಕೆ ಟೋಟಲ್ 89 ಆದರೆ ಸಪ್ಲೈಡ್ ಆಗಿರುವಂಥದ್ದು 79 ಬುಕ್ಸ್ ಆಗಿದೆ. ಇನ್ನು 10 ವ್ಯತ್ಯಾಸ ಆಗಿದೆ. ಅನಂತರ ಟೋಟಲ್ ಬುಕ್ಸ್ ರಿಸೀವ್ಡು, ಈಗ ನಾವು ಇಲ್ಲಿ 1ರಿಂದ 5 ತರಗತಿ ಇದೆ. ಇಲ್ಲಿ ಒಂದೊಂದೇ ತರಗತಿ ನೀಲಿ ಬಣ್ಣದಲ್ಲಿ ಕಾಣಿಸ್ತಾ ಇದೆ ನೋಡಿ, ಕ್ಲಾಸ್ ಅಂತ. ಇಲ್ಲಿ ಎಡಭಾಗದಲ್ಲಿ 2ನೇ ಕಾಲಮ್ಮು ಕ್ರಮ ಸಂಖ್ಯೆ ಪಕ್ಕ. ಆ ಒಂದೊಂದೇ ತರಗತಿಯನ್ನು ಕ್ಲಿಕ್ ಮಾಡೋದ್ರ ಮುಖಾಂತರವಾಗಿ ನಾವು ರಿಸೀವ್ಡನ್ನು ಮಾಡ್ಕೊಳ್ತಾ ಹೋದಾಗ ಇಲ್ಲಿ ರಿಸೀವ್ಡ್ ಅನ್ನೋದರಲ್ಲಿ ಈ ಸಂಖ್ಯೆ ಬಂದು ಕೂರುತ್ತೆ. ಆನಂತರ ರಿಸೀವ್ಡ್ ಡೇಟ್ ಸಹ ಇಲ್ಲಿ ಇಂಡಿಕೇಟ್ ಆಗುತ್ತೆ. ಈಗ ಅದನ್ನು ಮಾಡೋಣ. ಇವೆಲ್ಲ 1ರಿಂದ 5 ತರಗತಿಗಳನ್ನು ನಾವು ರಿಸೀವ್ ಮಾಡಾದಮೇಲೆ ಕೊನೆಗೆ ನಾವು ಫೈನಲ್ ಸಬ್ಮಿಟನ್ನು ಮಾಡಬಹುದಾಗಿದೆ. ಮತ್ತು ಇದು ಚಲನನ್ನು ಜನ್ರೇಟ್ ಸಹ ಮಾಡ್ಕೋಬಹುದಾಗಿದೆ ಕೊನೆಯಲ್ಲಿ. ಈಗ 1ನೇ ತರಗತಿ ಮೇಲೆ ಕ್ಲಿಕ್ ಮಾಡೋಣ. ಈಗ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಾಸ್ ಅಂತ ಇರೋ ಕಾಲಮಲ್ಲಿ 1 ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ಓಪನ್ ಆಗುತ್ತೆ ನೋಡಿ. ಈ ರೀತಿಯಾಗಿ ಓಪನ್ ಆದಾಗ ಇಲ್ಲಿ ಏನಿದೆ, ಟೆಕ್ಸ್ಟ್ ಬುಕ್ ರಿಸೀವ್ ಟೈಟಲ್ ವೈಸ್ ಅಂತ ಇದೆ. ನೀವು ನೋಡ್ತಾ ಇದ್ದೀರಾ. ಈಗ 1ನೇ ತರಗತಿಯನ್ನು ನಾನು ಕ್ಲಿಕ್ ಮಾಡಿದ್ದೀನಿ. 1ನೇ ತರಗತಿಗೆ ಸಂಬಂಧಪಟ್ಟಂತೆ ನಾವೀಗ ಇಲ್ಲಿ ಮೊದಲನೇದಾಗಿ ರಿಸೀವ್ಡ್ ಡೇಟನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಬಲಭಾಗದಲ್ಲಿ ಕ್ಯಾಲೆಂಡ್ರ್ ಥರ ಒಂದು ಡಾರ್ಕ್ ಕಾಣ್ತಾ ಇದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡ್ತೀವಿ. ಇಲ್ಲಿ ತಾರೀಕು 13 ಜೂನ್ ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗುತ್ತೆ. ನೀವು ಫೋನಲ್ಲಾದರೆ ಇಲ್ಲಿ ಕೆಳಗಡೆ ಇದೆ ನೋಡಿ, ಅದು ಸಾಟರ್ಡೆ ಜೂನ್ 13, 2026, ಅದನ್ನು ಸಹ ಕ್ಲಿಕ್ ಮಾಡಬಹುದಾಗಿದೆ. ಈಗ 13 ಮೇಲೆ ಕ್ಲಿಕ್ ಮಾಡಿದ್ರೆ ಅಷ್ಟು 13/6/2026 ಇಲ್ಲಿ ಡೇಟ್ ಸೆಲೆಕ್ಟ್ ಆಗಿದೆ. ಇವಾಗ ನೋಡಿ, ಇದು 1ನೇ ತರಗತಿಗೆ ಸಂಬಂಧಪಟ್ಟಂತೆ 9 ಟೈಟಲ್ ಇರೋದ್ರಿಂದ ಅಷ್ಟು ಓಪನ್ ಆಗಿದೆ. 9ಕ್ಕಿಂತ ಹೆಚ್ಚಿತ್ತು, 15, 20 ಈ ಥರ ಇತ್ತು ಅಂತ ಅಂದರೆ ಇಲ್ಲಿ ಇನ್ನೊಂದು ಆಪ್ಷನ್ ಬರ್ತಾಯಿತ್ತು. ಅದನ್ನು ರೋಗಳನ್ನು ಹೆಚ್ಚು ತೋರಿಸೋದಕ್ಕೆ 20, 25, 50 ಈ ಥರ ಎಲ್ಲ ಆ ರೀತಿ ಅವಶ್ಯಕತೆ ಇಲ್ಲ ಇಲ್ಲಿ. ಯಾಕಂದರೆ 9 ಅಷ್ಟು ಓಪನ್ ಆಗಿದೆ, ಅಷ್ಟನ್ನು ನಾವು ನೋಡ್ಬೋದಾಗಿದೆ. ಇಲ್ಲಿ ಟೈಟಲ್ ನೇಮನ್ನು ನೋಡ್ತಾ ಇದ್ದೀರಾ ನೀವು. ಏನಂದರೆ ಸ್ಟೂಡೆಂಟ್ ಡೈರಿ, ಇಂಗ್ಲೀಷ್ EVS ಬಿಲಿಂಗ್ವಿಯಲ್ ಇದೆ, ಮ್ಯಾಥಮೆಟಿಕ್ಸ್ NCERT ಬಿಲಿಂಗ್ವಿಯಲ್ ಇದೆ, ಸವಿ ಕನ್ನಡ ಪಾರ್ಟ್ 1, ವ್ಯಾಲ್ಯೂ ಎಜುಕೇಷನ್ ಸವಿ ಕನ್ನಡ ಪಾರ್ಟ್ 2, ಮೃದಂಗ NCERT ಮೃದಂಗ ಅದು ಇಂಗ್ಲೀಷ್ ಪಾರ್ಟ್ ಭಾಗ 2 ಇದೆ, ಮ್ಯಾಥಮೆಟಿಕ್ಸ್ ಬಿಲಿಂಗ್ವಿಯಲ್ ಪಾರ್ಟ್ 1 ಇದೆ. ಅನಂತರ ಅದು ಪಾರ್ಟ್ 2 ಮೇಲ್ಗಡೆನೇ ಬಂದಿದೆ 3ನೇ ಕಾಲಮಲ್ಲಿ. ಹಾಗಾಗಿ ಇಲ್ಲಿ ಕ್ರಮವಾಗಿಲ್ಲ ಅಂತ ನೀವೇನು ವರಿ ಮಾಡ್ಕೊಳ್ಳೋ ಆಗಿಲ್ಲ. ಕ್ರಮವಾಗಿ ಇಲ್ದಿದ್ರೂ ಸಹ ಎಲ್ಲ ಅಗತ್ಯ ಇರೋ ಪುಸ್ತಕ ಎಲ್ಲ ಕವರ್ ಆಗಿರುತ್ತೆ. ಈಗ ಎಸ್ಟಿಮೇಟೆಡ್ ಕ್ಲಾಸ್ ಸ್ಟ್ರೆಂತ್, ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಪುಸ್ತಕಗಳಿದೆ. ರಿಕ್ವೆಸ್ಟೆಡ್ ಕೋರಿಕೆ ಇರೋದು ಅಷ್ಟೇ, ಸ್ಟ್ರೆಂತ್ ಪ್ರಕಾರವಾಗಿ ಕೋರಿಕೆ ಇದೆ. ಅನಂತರ ರಿಸೀವ್ಡು ಅದು ಆಮೇಲೆ ಬರುತ್ತೆ. ಟೋಟಲ್ ನಂಬರ್ ಆಫ್ ಬುಕ್ಸ್ ಬೀಯಿಂಗ್ ಸಪ್ಲೈ ಆಗಿರೋದು ಒಂದಿದೆ. ಇಲ್ಲಿ ಆ್ಯಕ್ಚುಲಿ ಅದು ಟೋಟಲ್ ಬುಕ್ಸ್ ರಿಸೀವ್ಡ್ ಇನ್ ಗುಡ್ ಕಂಡೀಷನ್ ಆಟೋಮೆಟಿಕ್ಕಾಗಿ ಅದೇ ತೋರಿಸ್ತಾ ಇದೆ ನೀವು ಎಷ್ಟು ರಿಸೀವ್ ಮಾಡಿದ್ದೀರಾ ಅನ್ನೋದನ್ನು. ಹಾಗಾಗಿ ನೀವು ಮ್ಯಾನ್ಯುವಲ್ಲಾಗಿ ಎಂಟ್ರಿ ಮಾಡೋದೇನು ಬೇಕಿಲ್ಲ. ಅಥವಾ ಮ್ಯಾನ್ಯುವಲ್ಲಾಗಿ ಎಂಟ್ರಿ ಮಾಡೋ ಅಗತ್ಯ ಇತ್ತು ಅಂದಾಗ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಏನಿರುತ್ತೆ ಅದನ್ನು ಡಿಲೀಟ್ ಮಾಡಿ ಮತ್ತೆ ನೀವು ಎಂಟ್ರಿ ಮಾಡಿ ನಿಮ್ಗೆ ನೀವು ಏನು ರಿಸೀವ್ಡ್ ಮಾಡ್ಕೊತೀರೋ ಆ ಸಂಖ್ಯೆಯನ್ನು.
ಈಗ ಇದು ಎಲ್ಲ ಒಂದೇ ಮಗು ಇದೆ, ಎಲ್ಲ ಒಂದೊಂದು ಅದೇ ಆಟೋಮೆಟಿಕ್ ಆಗಿದೆ. ಈಗ ಹಾಗಾಗಿ ಇಲ್ಲಿ ಸೇವ್ ಅನ್ನೋದನ್ನು ಲಾಸ್ಟಿಗೆ ನೀವು ಇಲ್ಲಿ ಇದು ಮಾಡ್ತೀರಾ. ಸೇವ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದಾಗ ದಿಸ್ ಇಸ್ ಫೈನಲ್ ಸಬ್ಮಿಟ್, ಪ್ಲೀಸ್ ವೆರಿಫೈ ಬಿಫೋರ್ ಸೇವ್ ಅಂತ ಇದೆ. ಓಕೆ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡ್ತೀರಾ. ಓಕೆ, ಡು ಯು ಅಲೋ STS ಕರ್ನಾಟಕ ಗೌರ್ಮೆಂಟ್ ಟು ಪ್ರಾಂಪ್ಟ್ ಯುವರ್ ಆರ್ ಯು ಶ್ಯೂರ್ ಯು ವಾಂಟ್ ಟು ಸೇವ್ ಅಂತ ಇದೆ. ಹಾಗಾಗಿ ಓಕೆ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ ಅನ್ನೋದ್ರ ಮೇಲೆ ನಾವು ಇಲ್ಲಿ ಕ್ಲಿಕ್ ಮಾಡಿದ್ದೀವಿ. ಆನಂತರ ಮುಂದಿನ ಪೇಜನ್ನು ನೋಡೋಣ. ಆನಂತರ ನೀವು ಸೇವ್ ಅನ್ನೋದನ್ನು ಕ್ಲಿಕ್ ಮಾಡಿದ್ಮೇಲೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಅದು ಯಾವ ಬರುತ್ತೆ, ಈಗ ನಾವು ಟೆಕ್ಸ್ಟ್ ಬುಕ್ ರಿಸೀವ್ ಸ್ಟ್ಯಾಂಡರ್ಡ್ ವೈಸಲ್ಲಿದ್ದೀವಿ. ಈಗ 1ನೇ ಸ್ಟ್ಯಾಂಡರ್ಡನ್ನು ನಾವು ಮಾಡಿದ್ದೀವಿ, ಏನು ರಿಸೀವ್ ಮಾಡಿದ್ದೀವಿ. ಹಾಗಾಗಿ ಇಲ್ಲಿ ನೋಡಿ ಮಾಡಿದ್ದೀವಿ ಅನ್ನೋದಕ್ಕೆ ಏನು ತೋರಿಸ್ತಾ ಇದೆ ಅಂತ ಅಂದಾಗ ಡೇಟ್ ರಿಸೀವ್ ಡೇಟ್ ಬಂದಿದೆ 13 ಜೂನ್ 2026 ಡೇಟಲ್ಲಿ ಸೆಲೆಕ್ಟ್ ಮಾಡಿದ್ದೀವಿ. ಆಮೇಲೆ ಟೋಟಲ್ ಬುಕ್ಸ್ ರಿಸೀವ್ಡ್ ಅನ್ನೋದರಲ್ಲಿ ಇಲ್ಲಿ 9, 1ನೇದು ಮಾಡಿರೋದ್ರಿಂದ ಸಂಖ್ಯೆ ಎಷ್ಟು ಮಾಡಿದ್ದೀವಿ ಅನ್ನೋದು 9 ಮಾಡಿದ್ದೀವಿ, 9 ತೋರಿಸ್ತಾ ಇದೆ. ಈಗ ಇನ್ನು 2ನೇ ತರಗತಿ ಮಾಡಿಲ್ಲ, 3ನೇದು ಮಾಡಿಲ್ಲ, 4 ಈಗ ಒಂದೊಂದಾಗಿ ಮಾಡ್ತಾ ಹೋಗೋಣ. ಆನಂತರ ಇವಾಗ 2ನೇ ತರಗತಿ ಇಲ್ಲಿದೆ, ಕ್ರಮ ಸಂಖ್ಯೆ ಪಕ್ಕದಲ್ಲಿ ಕ್ಲಾಸ್ ಅಂತ ಇದೆ ನೋಡಿ ಎಡಭಾಗದಲ್ಲಿ, ಅಲ್ಲಿ 2ನೇ ತರಗತಿ ಅನ್ನೋದ್ರ ಮೇಲೆ ನಾವೀಗ ಕ್ಲಿಕ್ ಮಾಡ್ತೀವಿ. ಆನಂತರ ಪೇಜು ಏನು ಓಪನ್ ಆಮೇಲೆ ಈ ರೀತಿಯಾಗಿ ಓಪನ್ ಆಯ್ತು ನೋಡಿ. ಯಾವಾಗ ಅಂದರೆ 2ನೇ ತರಗತಿ ಅನ್ನೋ ಕಾಲಮ್ನಲ್ಲಿ 2ನೇ ತರಗತಿ ಅನ್ನೋ ನಂಬರ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಬಂದಿದೆ ತರಗತಿ 2 ಕ್ಲಾಸ್ 2 ಓಪನ್ ಆಗಿದೆ. ರಿಸೀವ್ ಡೇಟನ್ನು ನಾವು ಪ್ರಾರಂಭದಲ್ಲಿ ಒಂದ್ಸಲ ಎಂಟ್ರಿ ಮಾಡಿದ್ರಾಯ್ತು, ಮತ್ತೆ ಎಂಟ್ರಿ ಮಾಡೋದು ಬೇಕಿಲ್ಲ. ಇವಾಗ ನೋಡೋಣ. 2ನೇ ತರಗತಿಗೆ ಸಂಬಂಧಪಟ್ಟಂತೆ ಟೈಟಲ್ಸ್ ಇಲ್ಲಿದೆ. ಮತ್ತು ನಿಮಗೆ ಗೊತ್ತಿದೆ, ಓದೋದೇನು ಬೇಡ. ಇಲ್ಲಿ ನೋಡಿ ಕೊನೆಯಲ್ಲಿ ಶೋವಿಂಗ್, ಇದು ಮುಖ್ಯವಾದದ್ದು. ಇಲ್ಲಿ ಒಂದು ಶೋವಿಂಗ್ 1 to 10ವರೆಗೆ ಇದೆ. 10 ಎಂಟ್ರೀಸ್, 10 ಎಂಟ್ರೀಸಲ್ಲಿ 1ರಿಂದ 10ವರೆಗೂ ಅಷ್ಟು ಓಪನ್ ಆಗಿದೆ. ಹಾಗಾಗಿ ಇನ್ನು ಇಲ್ಲಿ ಕೆಳಗಡೆ ಏನು ಉಳಿದಿಲ್ಲ. ಅಕಸ್ಮಾತ್ ಉಳಿದಿತ್ತು ಅಂದಾಗ ನೀವು ಏನಾದ್ರು ಮರ್ತಿದ್ರೆ ಮತ್ತೆ ಇನ್ನೊಂದು ಸಲ ಓಪನ್ ಮಾಡ್ಕೊಂಡು ಶಾರ್ಟ್ಸನ್ನು ಅದನ್ನು ಕ್ಲಿಯರ್ ಮಾಡಬೇಕಾಗುತ್ತೆ, ಅಂದರೆ ರಿಸೀವ್ಡ್ ಮಾಡ್ಕೋಬೇಕಾಗುತ್ತೆ. ಸಪ್ರೇಟ್ ಎಷ್ಟು ಹಾಗೆ ಬಿಟ್ಟಿದ್ದೀರೋ ಅದನ್ನು ಮಾಡಬೇಕಾಗುತ್ತೆ. ಹಾಗಾಗಿ ರೋ ಕಾಲಮ್ ಒಟ್ಟು ಎಷ್ಟು ರೋ ಇದೆ ಟೋಟಲ್ 10 ಎಂಟ್ರೀಸ್ನಲ್ಲಿ 1 of 10, 1 to 10ವರೆಗೂ ನಾವು ಇಲ್ಲಿ ಓಪನ್ ಮಾಡಿದ್ದೀವಿ. ಕೊನೆಗೆ ಇದು ಸರಿಯಾಗಿದ್ದ ಮೇಲೆ ಸೇವ್ ಅಂತ ಮಾಡ್ತೀವಿ. ಇಲ್ಲಿ ನೋಡಿ, ಇದು ಸಹ ಆಟೋಮೆಟಿಕ್ಕಾಗಿ ಟೋಟಲ್ ಟೆಕ್ಸ್ಟ್ ಬುಕ್ ರಿಸೀವ್ಡ್ ಇನ್ ಗುಡ್ ಕಂಡೀಷನ್ 1 ಅಂತ ಇದೆ. ಇಲ್ಲಿ ಸಪ್ಲೈಡ್ ಏನಿದೆ 1 ಅಂತ ಮಾಡಿದ್ದಾರೆ. ಇಲ್ಲೂ ಸಹ ಒಂದೇ ಮಗು ಇರೋದರಿಂದಾಗಿ ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ. ಒಂದೊಂದೇ ಬುಕ್ಕು ಇಲ್ಲಿ ಏನು ಕೋರಿಕೆ 1 ಬುಕ್ ಇದೆ. ನಂತರ ಸಪ್ಲೈಡ್ ಅವರು ಅಷ್ಟೇ 1 ಮಾಡಿದ್ದಾರೆ. ಆಮೇಲೆ ಗುಡ್ ಕಂಡೀಷನ್ನಲ್ಲಿ ನಾವು ಏನು ರಿಸೀವ್ಡ್ ಮಾಡ್ಕೊಂಡಿರೋದು 1 ಅಂತ ಇದೆ. ಓಕೆ, ಹಾಗಾಗಿ ಸರಿ ಇರೋದ್ರಿಂದಾಗಿ ನಾವು ಇದನ್ನು ಸೇವ್ ಅಂತ ಮಾಡೋಣ. ಆನಂತರ ಮುಂದೆ ಇಲ್ಲಿ ಏನು ಬರುತ್ತೆ ಇದು ಮಾಡಿ, ಇದನ್ನು ಫೈನಲ್ ಸಬ್ಮಿಟ್, ಪ್ಲೀಸ್ ವೆರಿಫೈ ಬಿಫೋರ್ ಸೇವ್. ಓಕೆ, ಸರಿ ಇದೆ ಮಾಡ್ತೀವಿ. ಆನಂತರ ಇದನ್ನು ಓಕೆ ಅಂತ ಮಾಡಿ ಆನಂತರ ನೆಕ್ಸ್ಟ್ 3ನೇ ತರಗತಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀವಿ. ಆ ಪೇಜ್ ಇನ್ನೂ ಓಪನ್ ಆಗಿಲ್ಲ, ಓಪನ್ ಆಗುತ್ತೆ ನೋಡಿ. ಈಗ ನೀವು ನೋಡ್ತಾ ಇದ್ದೀರಾ 2ನೇ ತರಗತಿ ಅನ್ನೋದ್ರ ಮೇಲೆ ನಾವು ಈಗಾಗಲೇ ಕ್ಲಿಕ್ ಮಾಡಿದ್ದು. ಅಲ್ಲಿ ನಮಗೆ ಏನು ಟೋಟಲ್ ರಿಸೀವ್ಡ್ ಬುಕ್ಕು 10 ಬುಕ್ಸನ್ನು ರಿಸೀವ್ಡ್ ಮಾಡಿದ್ದೀವಿ. 10 ಪ್ರಕಾರದ ಪುಸ್ತಕಗಳನ್ನು ಪಡೆದಿದ್ದೀವಿ. ಒಂದೇ ಮಗು ಇತ್ತು ಅಲ್ಲಿ. ಆಮೇಲೆ ಅದಕ್ಕೆ ಮುಂಚೆ 1ನೇ ತರಗತಿಲಿ 9 ಪಡೆದಿದ್ದೀವಿ, ಅದು ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಆನಂತರ ಅದು ಡೇಟು ರಿಸೀವ್ ಡೇಟ್ 13 ಜೂನ್ ಅಂತ ಆಗಿದೆ. ಆಮೇಲೆ ಫೈನಲ್ ಸಬ್ಮಿಟನ್ನು ಮಧ್ಯದಲ್ಲಿ ಕೊಡೋಕ್ಕೆ ಹೋಗಬೇಡಿ. ಇಲ್ಲಿ ಕೊನೆಯ ತರಗತಿ 5 ಮುಗಿದ ಮೇಲೆ ಚಲನನ್ನು ಜನ್ರೇಟ್ ಮಾಡ್ಕೊಂಡು ಫೈನಲ್ ಸಬ್ಮಿಟನ್ನು ಕೊಡ್ಬೋದು, ಅಥವಾ ನೀವು ಫೈನಲ್ ಸಬ್ಮಿಟನ್ನು ಕೊಟ್ಟರೂ ಆಗುತ್ತೆ. ಆಮೇಲೆ ಚಾನಲನ್ನು ಜನ್ರೇಟ್ ಮಾಡ್ಕೋಬಹುದಾಗಿದೆ. ಈಗ 2 ತರಗತಿವರೆಗೆ ಮುಗಿದಿದೆ. ಆನಂತರ 3ನೇ ತರಗತಿ ಅನ್ನೋ ಕ್ಲಾಸ್ ಅನ್ನೋ ಕಾಲಮಿಗೆ ಬಂದು ಬ್ಲೂ ಕಲರಲ್ಲಿರುವಂತಹ ಒಂದು ಇದು ನಂಬರು 3 ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಅಂದರೆ ತರಗತಿ 3ರಲ್ಲಿ ನಾವೀಗ ಪ್ರೋಸೆಸ್ಸನ್ನು ನಡೆಸೋಣ. ಈಗ ತರಗತಿ 3 ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ 3 ಅನ್ನೋದು ಓಪನ್ ಆಗಿದೆ. ರಿಸೀವ್ ಡೇಟು ಸೇಮ್ ಅದೇ ಇದೆ, ಆಟೋಮೆಟಿಕ್ಕಾಗಿ ಬಂದು ಕುಳಿತಿದೆ. ಕ್ಲಾಸ್ ಅನ್ನೋದರಲ್ಲಿ 3 ಅನ್ನೋದು ಕಾಣಿಸ್ತಾ ಇದೆ ನೋಡಿ. ಈಗ 3 ಅನ್ನೋದು ಟೈಟಲ್ಸ್ಗಳು ಮತ್ತು ಏನು ರಿಸೀವ್ಡು ಮಾಡ್ಕೋಬೇಕಾದಂಥ ಗುಡ್ ಕಂಡೀಷನ್ಸ್ ಪುಸ್ತಕದ ನಂಬರ್ ಎಲ್ಲವೂ ಸಹ ಈಗಾಗಲೇ ಹಿಂದೆ ಮಾಡಿದಂತೆಯೇ ನಾವು ಇದರಲ್ಲೂ ಸಹ ಸೇವ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ
ಆನಂತರ ಇಲ್ಲಿ ಓಕೆ ಕೊಡಿ. ಆನಂತರ ಇದಕ್ಕೂ ಸಹ ಓಕೆ ಕೊಡಿ. ಆನಂತರ 4ನೇ ಕ್ಲಾಸ್ಗೆ ನಾವು ಮುಂದೆ ಓಪನ್ ಆದಮೇಲೆ ಈಗ ಈ ರೀತಿಯಾಗಿ ಓಪನ್ ಆಗಿದೆ ನೋಡಿ. ಇಲ್ಲಿ ರಿಸೀವ್ ಡೇಟು ಅದೇ 3ನೇ ತರಗತಿ ಕಾಲಮ್ ನೇರದಲ್ಲಿ 13 ಸೇಮ್ ಬಂದಿದೆ. ಆಮೇಲೆ ಟೋಟಲ್ ಬುಕ್ಸ್ ರಿಸೀವ್ಡು 10 ಅಂತ ಆಗಿದೆ 3ನೇ ತರಗತಿಗೂ ಸಹ. ಅದರ ಹಿಂದೆ 2ನೇ ತರಗತಿ ಇದೆ, ಅದರ ಹಿಂದೆ 9ನೇ ತರಗತಿ ಇದೆ. ಈಗ 4ನೇ ತರಗತಿ 0 ಆಗಿದೆ ರಿಸೀವ್ಡು, 5ನೇ ತರಗತಿ 0 ಆಗಿದೆ. ಈಗ ಒಂದೊಂದಾಗಿ ಮುಗಿಸೋಣ ಬನ್ನಿ. 4ನೇ ತರಗತಿ ಅನ್ನೋ ಕ್ಲಾಸ್ ಅನ್ನೋ ಕಾಲಮಿಗೆ ಬಂದು ಬ್ಲೂ ಕಲರಲ್ಲಿರುವಂತಹ ತರಗತಿ 4 ನಂಬರ್ ಮೇಲೆ ಕ್ಲಿಕ್ ಮಾಡ್ತೀವಿ. ಆನಂತರ ಈ ರೀತಿಯಾಗಿ ಓಪನ್ ಆಗುತ್ತೆ. ಈಗ 4ನೇ ತರಗತಿ ಕ್ಲಾಸ್ 4 ತೋರಿಸ್ತಾ ಇದೆ. ರಿಸೀವ್ ಡೇಟ್ ಆಟೋಮೆಟಿಕ್ ಸೆಲೆಕ್ಟ್ ಆಗಿದೆ. ಈಗ ಇದು ಮೊದಲನೇ ಕಾಲಮಲ್ಲಿ ನೋಡ್ತಾ ಇದ್ದೀರಾ. ಇಲ್ಲಿ ಕ್ರಮ ಸಂಖ್ಯೆ ಆದ ನಂತರ ಟೈಟ್ಲು ಕೋಡಿದೆ, ಟೈಟ್ಲು ನೇಮ್ ನೋಡಿದ್ದೀರಾ, ಇಲ್ಲಿ ನೋಡ್ತಾ ಇದ್ದೀರಾ. ಎಸ್ಟಿಮೇಟ್ ಕ್ಲಾಸ್ ಸಾಟ್ಸಲ್ಲಿ ಏನು ಸ್ಟ್ರೆಂತ್ ಎಷ್ಟಿದೆ ಇದು. ಆನಂತರ ಕ್ವಾಂಟಿಟಿ ಆಫ್ ಬುಕ್ ಕೋರಿಕೆ ಮಾಡಿದ ಪುಸ್ತಕ. ಆನಂತರ ರಿಸೀವ್ಡು ಅದು ಮುಂದೆ ಬರುತ್ತೆ. ನಂಬರ್ ಆಫ್ ಬುಕ್ಸ್ ಆಲ್ರೆಡಿ ರಿಸೀವ್ಡ್ ಅಟ್ ಸ್ಕೂಲು ಮುಂದೆ ಬರುತ್ತೆ. ಅದು ಟೋಟಲ್ ನಂಬರ್ ಆಫ್ ಬುಕ್ಸ್ ಬೀಯಿಂಗ್ ಸಪ್ಲೈಡ್ ಒಂದೇ ಮಗು ಇರೋದರಿಂದ ಇಲ್ಲಿ ಸಹ ಆಟೋಮೆಟಿಕ್ಕಾಗಿ ಅದೇ ತೊಗೊಂಡಿದೆ. ನಾವು ಮ್ಯಾನ್ಯಲ್ಲಿಗೆ ಟೈಪ್ ಮಾಡೋದು ಬೇಕಿಲ್ಲ. ಹಾಗಾಗಿ ಈಗ ನಾವು ಇದನ್ನು ಸಹ ಸೇವ್ ಅಂತ ಮಾಡಿದಾಗ ಅದು ರಿಸೀವ್ ಆಗುತ್ತೆ, ಸ್ವೀಕರಣೆ ಆಗುತ್ತೆ. ಆಮೇಲೆ ನಾವು 5ನೇ ತರಗತಿ ಕೊನೆಯದಾಗಿ ಮುಗಿಸ್ಬೋದು. ಇಲ್ಲಿ ಓಕೆ ಕೊಡಿ. ಆನಂತರ ಇಲ್ಲೂ ಸಹ ಓಕೆ ಕೊಡಿ. ಸ್ವಲ್ಪ ವೆಯ್ಟ್ ಮಾಡಿ. ಈಗ ಚೇಂಜ್ ಆಗುತ್ತೆ ಪೇಜ್ ನೋಡಿ. ಈ ರೀತಿಗೆ ಓಪನ್ ಆಗಿದೆ ಪೇಜು. ಈಗ ನಮಗೆ 5ನೇ ಕ್ಲಾಸ್ ಮೇಲೆ ಪ್ರೋಸೆಸ್ಸನ್ನು ನಡೆಸೋದಕ್ಕೆ ಇಲ್ಲಿ ಪುಟ ಓಪನ್ ಆಗಿದೆ ನೋಡಿ. 1ರಿಂದ 4ವರೆಗೂ ಸಹ ಎಲ್ಲ ರಿಸೀವ್ಡ್ ಆಗಿದೆ. 1ರಿಂದ 4ವರೆಗೂ ಸಹ ಲಾಸ್ಟಲ್ಲಿ ನೋಡಿ ಇಲ್ಲಿ 13ನೇ ತಾರೀಕು ಡೇಟ್ ಮೆನ್ಷನ್ ಆಗಿದೆ. ಈಗ 5ನೇ ತಾರೀಕು ಮಾತ್ರ ಉಳಿದಿದೆ. ಈಗಲೂ ಸಹ ಫೈನಲ್ ಸಬ್ಮಿಟನ್ನು ಕೊಡಬೇಡಿ. 5ನೇ ತರಗತಿ ಮುಗಿದ ಮೇಲೆ ಕೊನೆಗೆ ಫೈನಲ್ ಸಬ್ಮಿಟನ್ನು ಕೊಡೋಣ. ಈಗ ನಾವು ಇಲ್ಲಿ ಅದೇ ಕ್ಲಾಸ್ ಅನ್ನೋದರಲ್ಲಿ ನಂಬರ್ 5 ಅನ್ನೋದ್ರ ಮೇಲೆ ಕ್ಲಿಕ್ ಮಾಡೋಣ. ಪೇಜು ಮುಂದೆ ಈ ರೀತಿ ನೋಡಿ. ಈಗ ತರಗತಿ ಕ್ಲಾಸ್ 5 ಓಪನ್ ಆಗಿದೆ. ಡೇಟ್ ಮೆನ್ಷನ್ ಮಾಡಬೇಡಿ, ಆಟೋಮೆಟಿಕ್ ತೊಗೊಂಡಿದೆ. ಮೊದಲು ಎಂಟ್ರಿ ಮಾಡಿದ್ದೇನೆ. ರಿಸೀವ್ ಡೇಟು 13 ಇದೆ. ನಂತರ ಇಲ್ಲಿ ನೋಡಿ 5ನೇ ತರಗತಿನಲ್ಲಿ ಇಲ್ಲಿ ಒಂದು ಮಗು ಇಲ್ಲ, ಮಕ್ಕಳ ಸಂಖ್ಯೆ ಇಲ್ಲಿ 5 ಇದೆ. ಹಾಗಾಗಿ ಇಲ್ಲಿ ಟೋಟಲ್ ನಂಬರ್ ಆಫ್ ಬುಕ್ಸ್ ಬೀಯಿಂಗ್ ಸಪ್ಲೈಡ್ ಇಲ್ಲಿ ಪ್ರತಿಯೊಂದೊಂದು ಸಬ್ಜೆಕ್ಟು ಏನು ಟೈಟಲ್ಸ್ 5 ಸಪ್ಲೈಡ್ ಆಗಿದೆ. ಆ ರಿಕ್ವೆಸ್ಟ್ ಸಹ 5 ಇತ್ತು. ಹಾಗಾಗಿ ಇಲ್ಲಿ ಟೋಟಲ್ ಬುಕ್ಸ್ ರಿಸೀವ್ಡ್ ಇನ್ ಗುಡ್ ಕಂಡೀಷನ್, ಉತ್ತಮವಾದ ಸ್ಥಿತಿಯಲ್ಲಿ 5 ಬುಕ್ಕನ್ನು ಸ್ವೀಕರಿಸಿದ್ದೀವಿ ಅನ್ನೋದು ಬಾಕ್ಸಲ್ಲಿ ಆಟೋಮೆಟಿಕ್ಕಾಗಿ ಅಲ್ಲೇ ತೋರಿಸ್ತಾ ಇದೆ. ಓಕೆ, ಇಲ್ಲಿ ನೋಡಿ ಬರೀ 8 ಇದೆ. ಶೋವಿಂಗ್ 1 ಆಫ್ 8 ರೋ ಇದೆ. ಕಾಲಮ್ಸ್ಗಳು 8 ಎಂಟ್ರೀಸ್ ಮಾತ್ರ ಇಲ್ಲಿ ಬರುತ್ತೆ. ಹಾಗಾಗಿ ಅದರ ಮೇಲಿಲ್ಲ, ಏನು ತೊಂದರೆ ಇಲ್ಲ, ಅಷ್ಟು ತೋರಿಸ್ತಾ ಇದೆ. ಓಕೆ, ನೀವು ಇಲ್ಲಿ ಸೇವ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲೂ ಸಹ ಓಕೆ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ, ವೆಯ್ಟ್ ಮಾಡಿ. ನಂತರ ಈ ರೀತಿಯಾಗಿ ಪೇಜ್ ಓಪನ್ ಆಗಿದೆ. ಈಗ ನೀವು ನೋಡ್ತಾ ಇದ್ದೀರ ತರಗತಿ 1ರಿಂದ 5ರವರೆಗೆ ಏನು ನಾವು ಕೋರಿಕೆಯನ್ನು ವ್ಯಕ್ತಪಡಿಸಿದ, ಬೇಡಿಕೆ ಸಲ್ಲಿಸಿದ್ದು ಸಪ್ಲೈ ಎಷ್ಟಾಗಿತ್ತು 89ಕ್ಕೆ ಬೇಡಿಕೆ ಸಲ್ಲಿಸಿದ 79 ಸಪ್ಲೈ ಆಗಿತ್ತು. ಸಪ್ಲೈ ಆಗಿದ್ದು ಅಷ್ಟು ಸಹ ಇಲ್ಲಿ ರಿಸೀವ್ಡ್ ಆಗಿದೆ ನೋಡಿ. ತರಗತಿ 1ರಿಂದ 9, 2ಕ್ಕೆ 10, 3ಕ್ಕೆ 10, 4ಕ್ಕೆ 10, 5ಕ್ಕೆ 40 ಬುಕ್ಸ್ಗಳು. ಮಕ್ಕಳು ಸಂಖ್ಯೆಯಲ್ಲಿ ಜಾಸ್ತಿ ಇರೋದ್ರಿಂದಾಗಿ ಇಲ್ಲಿ ಒಟ್ಟು 79 ರಿಸೀವ್ಡ್ ಮಾಡಿದ್ದೀವಿ. ಸಪ್ಲೈ ಆಗಿದ್ದೆಷ್ಟು ಸಪ್ಲೈಡ್ 79 ಆಗಿತ್ತು. ಇವಾಗ ನಾವು ರಿಟರ್ನ್ ಕ್ವಾಂಟಿಟಿ ಇದು ಆಮೇಲೆ ಮುಂದೆ ಇಲ್ಲಿ ಡೇಟ್ ನೋಡಿ 13ನೇ ತಾರೀಕು ಅಲ್ಲಿ ಪ್ರತಿ 1ರಿಂದ 5ನೇ ತರಗತಿವರೆಗೂ ಸಹ ನಾವು ರಿಸೀವ್ಡ್ ಮಾಡಿರುವಂಥ ಡೇಟ್ ಇಲ್ಲಿ ಮೆನ್ಷನ್ ಆಗಿದೆ. ಈಗ ನಾವು ಚಲನನ್ನು ಜನ್ರೇಟ್ ಮಾಡ್ಕೋಬೋದು ಅಥವಾ ಬೇಡ ಅಂದರೆ ಫೈನಲ್ ಸಬ್ಮಿಟನ್ನು ಕೊಡ್ಬೋದಾಗಿದೆ. ಇದಾಗಿತ್ತು. ಈಗ ನಾವು ಬ್ಲ್ಯಾಕ್ ಹಂತದಲ್ಲಿ ಬಂದಿರುವಂಥ ಪುಸ್ತಕಗಳನ್ನು ನಾವು ಶಾಲಾ ಹಂತದಲ್ಲಿ ಸ್ವೀಕರಿಸಿದ್ದೀವಿ, ರಿಸೀವ್ಡನ್ನು ಮಾಡ್ಕೊಂಡಿದ್ದೀವಿ. ಈಗ ಎಲ್ಲ ತರಗತಿಗೂ ರಿಸೀವ್ಡನ್ನು ಮಾಡ್ಕೊಂಡಾದ್ಮೇಲೆ ನಾವೀಗ ಇಲ್ಲಿ ಫೈನಲ್ ಸಬ್ಮಿಟನ್ನು ಕೊಡೋಣ. ಈಗ ಫೈನಲ್ ಸಬ್ಮಿಟನ್ನು ಕೊಡ್ತೀನಿ. ಆನಂತರ ಪೇಜು ಈ ರೀತಿಯಾಗಿ ಓಪನ್ ಆಗುತ್ತೆ. ಆಮೇಲೆ ಡಾಟಾ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಇಲ್ಲಿ ಓಕೆ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ನಾವು ಜನ್ರೇಟ್ ಚಲನ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಡೌನ್ಲೋಡ್ ಆಗುತ್ತೆ. ಈಗ ನಿಮ್ಮ ಡಿವೈಸ್ನಲ್ಲಿ ಡೌನ್ಲೋಡ್ ಆಗುತ್ತೆ, ಅಲ್ಲಿ ನೋಡಬಹುದಾಗಿದೆ. ಆಗ ನಿಮ್ಮ ಡಿವೈಸ್ನಲ್ಲಿ ಅದು ಡೌನ್ಲೋಡ್ ಆದಮೇಲೆ ನೀವು ಡೌನ್ಲೋಡ್ ಅನ್ನೋ ಸೆಕ್ಷನ್ಗೆ ಅಥವಾ ಅದು ಸೇವ್ ಆಗಿರೋವಂಥ ಒಂದು ಇದು ಕಾಲಮ್ನಲ್ಲಿ ನೋಡಿ
ಇಲ್ಲಿ ನೋಡಿ ಟೆಕ್ಸ್ಟ್ ಬುಕ್ ಡೆಲಿವರಿ ಚಲನ್ನು ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ನೋಡಿ ಓಪನ್ ಆಗಿದೆ. ಇದರಲ್ಲಿ ಡಿ ಸಿ ಜನರೇಟರ್, ಡಿ ಸಿ ರಿಸೀವ್ಡು ಎಲ್ಲ ಡೇಟ್ಸ್ ಇದೆ, ಡಿ ಸಿ ನಂಬರ್ ಇದೆ, ಬ್ಲಾಕ್ ನೇಮ್ ಇದೆ, ಮತ್ತು ನಾವು ಏನು ಪಡೆದಿದ್ದೀವಿ ಅದು ಮಾಹಿತಿ ಎಲ್ಲ ಇದೆ. ಟೋಟಲ್ ಕನ್ಸೆಷನ್ನು, ಇಲ್ಲಿ ಬುಕ್ ರಿಸೀವ್ಡು, ಟೋಟಲ್ ಕಾಸ್ಟ್ ಬಗ್ಗೆ ಬೇಕಿಲ್ಲ, ನಮಗೆ ಅಗತ್ಯ ಇಲ್ಲ, ಎಲ್ಲ ಮಾಹಿತಿ ಇದೆ ನೋಡಿ. ಕ್ವಾಂಟಿಟಿ ಏನು ಪಡೆದಿದ್ದೀವಿ, ತರಗತಿವಾರು ಎಲ್ಲ ಡೀಟೇಲ್ಸನ್ನು ನಾವು ನೋಡ್ತೀವಿ. ಮತ್ತು ಹೆಚ್ಚು ಪುಸ್ತಕದ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿ ಡೀಟೇಲ್ಸು ಸಹ ಇಲ್ಲಿದೆ. ಇಲ್ಲಿ ಯಾವ್ಯಾವ ಡಿವಿಷನ್ ಪ್ರಕಾರವಾಗಿ ಇಲ್ಲಿ ಡೀಟೇಲ್ಸನ್ನು ನಾವು ಇಲ್ಲಿ ನೋಡ್ತಾ ಹೋಗ್ತಾ ಇದ್ದೀವಿ. ಲಾಸ್ಟ್ನಲ್ಲಿ ಇಲ್ಲಿ ಸಿಗ್ನೇಚರು ಮತ್ತು ಸೀಲು, ಕಾಂಟ್ಯಾಕ್ಟ್ ನಂಬರು ಎಲ್ಲ ಹಾಕ್ಕೊಂಡು ಇದನ್ನು ನಾವು ಫೈಲಲ್ಲಿ ಇಟ್ಕೋಬೇಕಾಗತ್ತೆ. ಆದ್ಮೇಲೆ ಈಗ ನೋಡಿ ನಾವು ಈಗ ಅದನ್ನು ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ಗೆ ಹೋಗಿ ರಿಸೀವ್ ಡೆಲಿವರಿ ಚಲನ್ ಅನ್ನೋ ಒಂದು ಕಾಲಮನ್ನು ಕ್ಲಿಕ್ ಮಾಡಿದ್ವಲ್ಲ, ಅದೇ ಸ್ಟಾರ್ಟಿಂಗ್ ಮೊದಲು ತೋರಿಸೋದ್ನಲ್ಲ, ಆ ರೀತಿಯಾಗಿ ಮೊದಲಿಂದ ಹೋಗಿ ನೀವು ಚೆಕ್ ಮಾಡಿದಾಗ ಇಲ್ಲಿ ನೋಡಿ ಡಿ ಸಿ ನಂಬರ್ ಕಾಣಿಸ್ತಾ ಇದೆ. ಸಪ್ಲೈ ಡೇಟ್ 12ನೇ ತಾರೀಕು ಆಗಿದ್ದರೆ ರಿಸೀವ್ ಡೇಟ್ 13ನೇ ತಾರೀಕು ಇವತ್ತು ಮಾಡಿದ್ದೀವಿ. ಅವರು ಸಪ್ಲೈಡ್ ಮಾಡಿದೆ ಒಟ್ಟು 79 ಬುಕ್ಕು, ರಿಸೀವ್ಡ್ ಸಹ 79 ಬುಕ್ಕು ಆಗಿದೆ. ಅಲ್ಲಿಗೆ ಈ ಒಂದು ಪುಸ್ತಕವನ್ನು ಬ್ಲಾಕ್ ಹಂತದಿಂದ ಶಾಲಾ ಹಂತದಲ್ಲಿ ರಿಸೀವ್ಡ್ ಮಾಡ್ಕೊಂಡಿದ್ದು ಆಯಿತು. ಹಾಗಾದರೆ ಮುಂದೆ ಇನ್ನೇನು ಮಾಡಬೇಕು ಅಂತಂದರೆ ಶಾಲೆಯಿಂದ ಮಗುವಿಗೆ, ಸ್ಟೂಡೆಂಟ್ಗೆ ಪುಸ್ತಕವನ್ನು ಡಿಸ್ಟ್ರಿಬ್ಯೂಷನನ್ನು ಮಾಡಬೇಕು. ಆ ಒಂದು ಪ್ರೋಸೆಸ್ಸನ್ನು ನಾವೀಗ ನೋಡೋಣ ಬನ್ನಿ. ಈಗ ಈ ರೀತಿಯಾಗಿ ಇಲ್ಲಿ ಬನ್ನಿ, ಮತ್ತು ಮೊದಲಿಂದ ಅಂದರೆ ಇಲ್ಲಿ ಟೆಕ್ಸ್ಟ್ ಬುಕ್ ಅನ್ನೋ ಕಾಲಮನ್ನು ಇಲ್ಲಿದೆ ನೋಡಿ, ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ನಿಮ್ಮ ಸರ್ಟ್ಸಲ್ಲಿ ಎಡಭಾಗದಲ್ಲಿ ಇದೆ. ಆ ಒಂದು ಕಾಲಮನ್ನು ನೇರ ಬನ್ನಿ, ಹಾಗೆ ಅದರ ಮೇಲೆ ಅನಂತರ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಅನ್ನೋದ್ರ ಮೇಲೆ ನಿಲ್ಲಿ, ಮತ್ತು ಈ ಬಲಕ್ಕೆ ಅದರ ಮೇಲೇ ಲೈನ್ನಲ್ಲಿ ಬನ್ನಿ, ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಟು ಸ್ಟೂಡೆಂಟ್ಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀರಾ. ಆನಂತರ ಪೇಜು ಈ ರೀತಿಯಾಗಿ ಓಪನ್ ಆಗುತ್ತೆ ನೋಡಿ. ಅಕಾಡೆಮಿಕ್ ಇಯರ್ 26-27 ಓಕೆ. ನಂತರ ಕ್ಲಾಸನ್ನು ಇಲ್ಲಿ ತರಗತಿಗಳನ್ನು ನಾವು ಸೆಲೆಕ್ಟ್ ಮಾಡ್ಕೊತ ಹೋಗ್ತೀವಿ. ನಂತರ ಮೀಡಿಯಮನ್ನು ಸೆಲೆಕ್ಟ್ ಮಾಡ್ಕೊತೀವಿ, ಮೀಡಿಯಮ್ಮು ಸೆಲೆಕ್ಟ್ ಮಾಡ್ಕೊಳ್ಳಿ. ಆನಂತರ ಇಲ್ಲಿ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಟು ಸ್ಟೂಡೆಂಟ್ ಫಾರ್ ದಿ ಅಕಾಡೆಮಿಕ್ ಇಯರ್ ಇದು ಯಾವಾಗ 30ನೇ ತಾರೀಕು ಜೂನ್ ಅಷ್ಟರಲ್ಲಿ ಮುಗಿಸಿ ಅಂತ ಇದೆ. ಈಗ ತರಗತಿಯನ್ನು ಒಂದೊಂದಾಗಿ ಮೊದಲು 1ನೇ ತರಗತಿ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಸರ್ಚ್ ಅನ್ನೋದ್ರ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಆಗ ಡೀಟೇಲ್ಸ್ ಓಪನ್ ಆಗುತ್ತೆ. ಇವಾಗ ನೋಡಿ ಲಿಸ್ಟ್ ಆಫ್ ಟೆಕ್ಸ್ಟ್ ಬುಕ್ ಮತ್ತು ಟೈಟಲ್ಸ್, ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಟು ಸ್ಟೂಡೆಂಟ್ಸ್. ನಾವು ವಿದ್ಯಾರ್ಥಿಗೆ ಟೆಕ್ಸ್ಟ್ ಬುಕ್ಕನ್ನು ವಿತರಣೆ ಮಾಡುವಂಥ ಪ್ರೋಸೆಸ್ಸು ತರಗತಿ 1ರಲ್ಲಿ ಇದ್ದೀವಿ. ಅಕಾಡೆಮಿಕ್ ಇಯರ್ 26-27. ಈಗ ಇಲ್ಲಿ ಏನಿದೆ ಅಂತಂದರೆ ಶೋ ಅನ್ನೋದರಲ್ಲಿ 10 ಕಾಲಮ್ಗಳನ್ನು ತೋರಿಸ್ತಾ ಇದೆ. ಆಲ್ ಅಂತ ಮಾಡಿಕೊಂಡ್ರೆ ಒಳ್ಳೆಯದು, ಎಷ್ಟಿದ್ರೂ ಅಷ್ಟು ತೋರಿಸುತ್ತೆ. ಇಲ್ಲ ಅದು 9 ಇದೆ, ಓಕೆ ಅಷ್ಟೇ ಇರುತ್ತೆ. ಆಮೇಲೆ ಇಲ್ಲಿ ಕೊನೆಗೆ ಬನ್ನಿ, ಇಲ್ಲಿ ನೋಡಿ ಇದು ಸೆಲೆಕ್ಟ್ ಆಲ್ ಅಂತ ಇದೆ. ಇದು ಫ್ರೀ ಅನ್ನೋ ಕಾಲಮ್ಗೆ ಸಂಬಂಧಿಸಿದಂತೆ ಇಲ್ಲಿ ಸೆಲೆಕ್ಟ್ ಆಲ್ ಎಲ್ಲವನ್ನು ಮಾಡಿದ್ದೀವಿ. ಆನಂತರ ನಾವಿಲ್ಲಿ ಸರ್ಚ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀವಿ. ಆನಂತರ ನೋಡಿ ಆ ರೀತಿಯಾಗಿ ನಾವು ಸರ್ಚ್ ಮಾಡಿದ ಮೇಲೆ ಇಲ್ಲಿ ಏನೂ ಬಂದಿಲ್ಲ. ಯಾಕೆ ಗೊತ್ತಾ, ನೋ ಡಾಟಾ ಅವೈಲೇಬಲ್ ಇನ್ ಟೇಬಲ್. ಬಹುಶಃ ನೀವು ಮರ್ತು ಏನಾದರೂ ಕ್ಲಿಕ್ ಮಾಡಿದ್ರೆ ಈ ರೀತಿ ಬರುತ್ತೆ. ಯಾಕಂತ ಅಂದರೆ 1ನೇ ತರಗತಿಯಲ್ಲಿ ಈ ವರ್ಷ ಅಡ್ಮಿಷನ್ನೇ ಆಗಿರಲ್ಲ. ಆದರೂ ಯಾರಾದರೂ ಆಗ್ಬೋದು ಅಂತ ನೀವು ಪುಸ್ತಕನ ಆರ್ಡ್ರ್ ಮಾಡಿರ್ತೀರ, ರಿಸೀವ್ ಮಾಡ್ಕೊಂಡಿದ್ದೀರೋ ಪರವಾಗಿಲ್ಲ, ನೀವು ಡಿಸ್ಟ್ರಿಬ್ಯೂಷನನ್ನು ಮಾಡೋಕ್ಕಾಗಲ್ಲ, ಯಾಕಂದರೆ ವಿದ್ಯಾರ್ಥಿಗಳೇ ಇಲ್ಲ. ಆಮೇಲೆ ಇದು ಬುಕ್ಸ್ ಎಲ್ಲ ರಿಟರ್ನ್ ಕಾಲಮ್ ಕಮ್ಮಲ್ಲಿ ಬರುತ್ತೆ. ಆಮೇಲೆ ನೀವು ಬ್ಲಾಕ್ ಹಂತಕ್ಕೆ ಅದನ್ನು ಶಾಲೆಯಿಂದ ರಿಟರ್ನನ್ನು ಮಾಡ್ತೀರಾ. ಓಕೆ, ಈಗ ಇದಾಗಿದೆ. ನೆಕ್ಸ್ಟು ತರಗತಿ 2ನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಏನು ಸರ್ಚ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ತರಗತಿ 2ರಲ್ಲಿ ವಿದ್ಯಾರ್ಥಿ ಇದೆ. ಈಗ ನಾವು 2ನೇ ತರಗತಿ ವಿದ್ಯಾರ್ಥಿಗಳಿಗೆ ಟೆಕ್ಸ್ಟ್ ಬುಕ್ಕನ್ನು ವಿತರಣೆ ಮಾಡೋದಕ್ಕೆ ಬಂದಿದ್ದೀವಿ. ಇಲ್ಲಿ 10 ಕಾಲಮ್ಸ್ ಇದೆ. ಇಲ್ಲಿ ನೋಡಿ 1/10 ಎಂಟ್ರೀಸ್, 10 ಕಾಲಮ್ ಇದೆ, 10ನ್ನು ತೋರಿಸ್ತಾ ಇದ್ದೀನಿ ಅಂತ ಅದು ಹೇಳ್ತಾ ಇದೆ. ಹಾಗಾಗಿ ನಾವಿಲ್ಲಿ ಆಲ್ ಅನ್ನೋದನ್ನು ಒತ್ತೋದು ಬೇಕಿಲ್ಲ. ಬಹುಶಃ ನೀವು ಒತ್ತಿದ್ರೂ ಸಹ ಮತ್ತೆ ಅಷ್ಟೇ ಇದೆ, ಮತ್ತೇನು ಬರಲ್ಲ. ಬೇಕಂತ ಅನುಮಾನ ಇದ್ದರೆ ಒತ್ತಿ ಆಲ್ ಅನ್ನೋದನ್ನು, ಎಕ್ಸ್ಟ್ರಾ ರೋ ಇದ್ರೂ ಬರುತ್ತೆ.
ಅಕಸ್ಮಾತ್ ನೀವು ಒತ್ತದೇ ಇದ್ದಾಗ ಎಕ್ಸ್ಟ್ರಾ ರೋ ಇದ್ದಾಗ ಪೆಂಡಿಂಗ್ ಉಳ್ಕೊಂಬಿಡುತ್ತೆ, ಮತ್ತು ಇನ್ನೊಂದು ದಿನ ಬಂದು ಇನ್ನೊಂದು ಬೇರೆ ಟೈಮಲ್ಲಿ ವರ್ಕ್ ಮಾಡಬೇಕಾಗುತ್ತೆ, ಏನೋ ವಿತರಣೆಯನ್ನು ವಿದ್ಯಾರ್ಥಿಗಳಿಗೆ. ಓಕೆ, ಇಲ್ಲಿ ಏನು ಒಂದು ಮಗು ಇದೆ ನೋಡಿ, ಫ್ರೀ ಒಂದೊಂದು ಪುಸ್ತಕ ಬಂದಿದೆ, ಇಲ್ಲಿ ಡೈರಿ ಒಂದು ಎಲ್ಲ ವಿಷಯ ಸಬ್ಜೆಕ್ಟ್ಗಳು ಒಂದೊಂದು ಕೊಟ್ಟಿದ್ದಾರೆ. ಫ್ರೀ ಅನ್ನೋ ಕಾಲಮ್ನಲ್ಲಿ ಸೇಮ್ ಅಷ್ಟೇ ಕ್ವಾಂಟಿಟಿ ಬಂದಿದೆ. ಈಗ ನಾವು ಇದನ್ನು ಏನು ಮಾಡ್ತಾಯಿದ್ದೀವಿ, ವಿತರಣೆಯನ್ನು ಮಾಡಬೇಕಾಗಿದೆ. ಹಾಗಾಗಿ ಇಲ್ಲಿ ಸೆಲೆಕ್ಟ್ ಆಲ್ ಎಲ್ಲನೂ ಒಂದೇ ಸಲ ಒಂದೇ ಕ್ಲಿಕ್ಕಿಗೆ ಸೆಲೆಕ್ಟ್ ಆಯಿತು. ಮೇಲ್ಗಡೆ ಒಂದು ರೈಟ್ ಮಾರ್ಕನ್ನು ಕ್ಲಿಕ್ ಮಾಡಿದ್ರೆ ಈಗ ಇಲ್ಲಿ ಸರ್ಚ್ ಅನ್ನೋದ್ರನ್ನ ಕ್ಲಿಕ್ ಮಾಡಿದ್ಮೇಲೆ ಏನು ಬರುತ್ತೆ ಅಂದರೆ ಕ್ರಮ ಸಂಖ್ಯೆ ಬರುತ್ತೆ. ವಿದ್ಯಾರ್ಥಿಗಳು 10 ವಿದ್ಯಾರ್ಥಿಗಳಿದ್ರೆ 10 ಕ್ರಮ ಸಂಖ್ಯೆ ಬರುತ್ತೆ ಅಂದ್ಕೊಳ್ಳಿ. ಆ ಎಲ್ಲ ವಿದ್ಯಾರ್ಥಿಗಳ ಶಾರ್ಟ್ಸ್ ID ನಂಬರ್ ಬರುತ್ತೆ. ಇಲ್ಲಿ ವಿದ್ಯಾರ್ಥಿಗಳ ಹೆಸರು ಬರುತ್ತೆ. ಆ್ಯಕ್ಚುಲಿ ನಾನಿಲ್ಲಿ ವಿದ್ಯಾರ್ಥಿಗಳ ಹೆಸರನ್ನು ನಾನು ಇಲ್ಲಿ ತೋರಿಸಲ್ಲ, ಇದನ್ನು ಸ್ವಲ್ಪ ಲೆಫ್ಟ್ಗೆ ಇಡ್ತೀನಿ. ಆಮೇಲೆ ಎಲಿಜಿಬಿಲಿಟಿ ಸೆಲೆಕ್ಟ್ ಇನ್ನು ಬೇರೆ ಡಾಟಾವನ್ನು ನಾವು ನೋಡಬಹುದಾಗಿದೆ. ಈಗ ನೀವು ಇಲ್ಲಿ ಸರ್ಚ್ ಅನ್ನೋದ್ರ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ತೀರ. ಈ ರೀತಿ ಸರ್ಚ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಈಗ ನಾನು ತಿಳಿಸಿದಂತೆ ವಿದ್ಯಾರ್ಥಿಗಳ ವಿವರ ಪ್ರಾರಂಭವಾಗುತ್ತೆ. ವಿದ್ಯಾರ್ಥಿಗಳ ವಿವರ ನೋಡಿ, ಇಲ್ಲಿ ನೇಮ್ ಅಂತ ಇದೆ, ಇಲ್ಲಿ ವಿದ್ಯಾರ್ಥಿಗಳ ಹೆಸರು ಇರುತ್ತೆ. 10 ಮಕ್ಕಳಿದ್ರೆ 10 ಮಕ್ಕಳ ಹೆಸರು ಸಹ ಇಲ್ಲಿ ಬರುತ್ತೆ. ಹಾಗಾಗಿ ಸೆಲೆಕ್ಟ್ ಆಲ್ ಅಂತ ಅಂದರೆ ಇಲ್ಲಿ 10 ಮಕ್ಕಳಿತ್ತು ಅಂದರೆ ಒಂದೇ ಸಲ 10 ಮಕ್ಕಳಿಗೂ ಸಹ ಈ ರೀತಿ ಸೆಲೆಕ್ಟ್ ಆಗುತ್ತೆ. ಈಗ ಎಲಿಜಿಬಿಲಿಟಿ ಫ್ರೀ ಅನ್ನೋದು ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗಿದೆ. ಓಕೆ, ಅದೇ ಇರಲಿ. ಆನಂತರ ನೀವೇನು ಮಾಡಬೇಕು ಅಂತ ಅಂದರೆ ಇಲ್ಲಿ ಸಬ್ಮಿಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಈ ರೀತಿಯಾಗಿ ಇಲ್ಲಿ ಕೇಳ್ತಾ ಇದೆ, ಪ್ಲೀಸ್ ಸೆಲೆಕ್ಟ್ ಅಟ್ಲೀಸ್ಟ್ ಒನ್ ಟೈಟಲ್. ಓಕೆ, ನಾವು ಈಗ ಟೈಟಲನ್ನು ಸೆಲೆಕ್ಟ್ ಮಾಡಬೇಕಾಗಿದೆ, ಮರ್ತಿರ್ತೀವಿ ನೋಡಿ. ಇಲ್ಲಿ ಮೊದಲನೇ ಹಂತದಲ್ಲಿ ಇತ್ತಲ್ಲ, ಅದು ಮತ್ತೊಂದು ಸಲ ಸೆಲೆಕ್ಟ್ ಆಲ್ ಅಂತ ಇದೆ ನೋಡಿ. ಒಂದು ಸಲ ಒತ್ತಿದ್ರೆ ಆಯಿತು, ಅಷ್ಟು ಟೈಟಲ್ಸ್ಗಳು ಸೆಲೆಕ್ಟ್ ಆಗ್ತವೆ. ಇದು ಎಲ್ಲ 10 ವಿದ್ಯಾರ್ಥಿ ಇದ್ದರೆ 10 ವಿದ್ಯಾರ್ಥಿಗೂ ಸಹ ಅನ್ವಯ ಆಗುತ್ತೆ. ಹಾಗಾಗಿ ನೀವು ಈ ರೀತಿಯಾಗಿ ಇದನ್ನು ಕ್ಲಿಕ್ ಮಾಡಿ ಆನಂತರ ಕೊನೆಗೆ ಸಬ್ಮಿಟನ್ನು ಕೊಡಿ. ಈಗ ಸಬ್ಮಿಟನ್ನು ಕೊಡ್ತಾ ಇದ್ದೀನಿ ನೋಡಿ. ಈಗ ಆರ್ ಯು ಶ್ಯೂರ್ ಯು ವಾಂಟ್ ಟು ಸೇವ್ ಅಂತ ಇದೆ. ಓಕೆ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀರಾ. ಈಗ ಇಲ್ಲಿ ಮಾಹಿತಿ ಬರ್ತಾ ಇದೆ ನೋಡಿ, ಡಾಟಾ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಆಗಿದೆ. ಕ್ಲಾಸ್ 2 ಏನು ಪುಸ್ತಕವನ್ನು ನಾವು ವಿತರಣೆಯನ್ನು ಮಾಡಿದ್ದೀವಿ. ಆನಂತರ ಈಗ 3ನೇ ತರಗತಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ 3, 4, 5, 6, 7 ಎಲ್ಲ ಪ್ರತಿಯೊಂದು ಸಹ ಈ ರೀತಿಯಾಗಿ ಮುನ್ನಡೆಯುತ್ತೆ. ಮತ್ತು ಸೆಲೆಕ್ಟ್ ಮಾಡ್ಕೊಳ್ಳಿ, ಆಮೇಲೆ ಸರ್ಚ್ ಮಾಡಿ ಅದೇ ರೀತಿಯಾಗಿ ಮುಂದುವರಿಬಹುದಾಗಿದೆ. ಆನಂತರ ಈಗ ಕೊನೆಯದಾಗಿ 5ನೇ ತರಗತಿಯನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ವಿದ್ಯಾರ್ಥಿಗೆ ಟೆಕ್ಸ್ಟ್ ಬುಕ್ಕನ್ನು ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೋಸ್ಕರ ಸರ್ಚ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಇವಾಗ ಸರ್ಚ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ರೀತಿಯಾಗಿ ಬಂದಿದೆ. ಇಲ್ಲಿ ಆಲ್ ಅನ್ನೋದನ್ನು ಕ್ಲಿಕ್ ಮಾಡ್ಕೊಳ್ಳಿ, ಎಲ್ಲವೂ ಶೋ ಆಗುತ್ತೆ. ಓಕೆ, 10 ಮಾತ್ರ ಇದೆ. ಆನಂತರ ಸೆಲೆಕ್ಟ್ ಆಲ್ ಅನ್ನೋದ್ರ ಮೇಲೆ ಇಲ್ಲಿ ಬಲಭಾಗ ಮೂಲೆ ಮೇಲ್ಭಾಗದಲ್ಲಿ ಕ್ಲಿಕ್ ಮಾಡಿದ್ದೀನಿ. ಎಲ್ಲ ಟೈಟಲ್ಸು ಸಹ ಸೆಲೆಕ್ಟ್ ಆಗಿದೆ ಪುಸ್ತಕಗಳು. ಇದು ಎಲ್ಲ ವಿದ್ಯಾರ್ಥಿಗಳು ಅನ್ವಯಿಸುತ್ತೆ. ಇಲ್ಲಿ ಏನಿದೆ ಅಂದರೆ 5ನೇ ತರಗತಿಯಲ್ಲಿ ಸುಮಾರು 5 ವಿದ್ಯಾರ್ಥಿಗಳು ಬರುತ್ತೆ. ಈಗ 5 ವಿದ್ಯಾರ್ಥಿಗಳ ಹೆಸರು, ಅವ್ರ ID ನಂಬರು ಇಲ್ಲಿ ಎಡಭಾಗ ಕಾಣುತ್ತೆ, ಎಲಿಜಿಬಿಲಿಟಿ ಎಲ್ಲ. ಆನಂತರ ಅವ್ರಿಗೂ ಸಹ ಇಲ್ಲಿ ಸೆಲೆಕ್ಟ್ ಆಲ್ ಅನ್ನೋದನ್ನು ನಾವು ಮಾಡ್ಕೋಬೇಕು. ಮೊದಲು ಹೆಸರು ಬರಲಿ, ಆಮೇಲೆ ಮಾಡೋಣ. ಸರ್ಚ್ ಅನ್ನೋದ್ರ ಬಂದಮೇಲೆ ಹೆಸರು ಬರುತ್ತೆ, ಅವ್ರಿಗೂ ಸಹ ಸೆಲೆಕ್ಟ್ ಆಲ್ ತೊಗೊಂಡು ಸಬ್ಮಿಟ್ ಕೊಡಿ. ಅಲ್ಲಿಗೆ ಪೂರ್ತಿಯಾಗಿ ಇದು ಒಂದು LPS ಶಾಲೆ ಮುಕ್ತಾಯವಾಗುತ್ತೆ. ಓಕೆ, ಈ ರೀತಿಯಾಗಿ ಓಪನ್ ಆಯಿತು. ಈಗ ಇದು ಬೇಕಾದ್ರೆ ಮಾಡಿ ಆಲ್ ಅಂತ ಮಾಡಿರಿ ಶೋ ಅನ್ನೋದನ್ನು. ಸೆಲೆಕ್ಟ್ ಆಲ್ ಅನ್ನೋದನ್ನು ಸಹ ಇಲ್ಲಿ ಕೊಡಿ. ಆನಂತರ ಅದಾದಮೇಲೆ ಇಲ್ಲಿ ನೋಡ್ತಾ ಇದ್ದಾರೆ ಎಡಭಾಗದಲ್ಲಿ ವಿದ್ಯಾರ್ಥಿಗಳ ನೇಮ್ ಇದೆ. ಈ ನೇಮ್ ಪಕ್ಕ ವಿದ್ಯಾರ್ಥಿಗಳ ಅವರ ಒಂದು ಶಾರ್ಟ್ಸ್ ID ನಂಬರ್ ಇರುತ್ತೆ. ಇಲ್ಲಿ ಎಲಿಜಿಬಿಲಿಟಿ ಫ್ರೀ ಸರ್ಕಾರಿ ಶಾಲೆ ಮಕ್ಕಳಿಗೆ ಉಚಿತವಾಗಿ ವಿತರಣೆ ಆಗ್ತಾಯಿದೆ. ಸೆಲೆಕ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಆಯಿತು. ಒಂದೇ ಸಲ ಅಷ್ಟು ವಿದ್ಯಾರ್ಥಿಗಳಿಗೂ ಎಲ್ಲ ಸೆಲೆಕ್ಟ್ ಆಗುತ್ತೆ. ಆನಂತರ ಇನ್ನು ಇಲ್ಲಿ ಸಬ್ಮಿಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲೇನಾಗಿದೆ ಅಂದರೆ ಡಿಸ್ಟ್ರಿಬ್ಯೂಟ್ ಕ್ವಾಂಟಿಟಿ ಆಫ್ ಫ್ರೀಸ್ ಮೋರ್ ದೆನ್ ಅವೈಲೇಬಲ್ ಕ್ವಾಂಟಿಟಿ ಆಗಿದೆ. ಅದನ್ನು ಸರಿಪಡಿಸೋಣ. ಅಂದರೆ ಲಭ್ಯ ಇರೋದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಯಾಕೆ ವಿತರಣೆ ಮಾಡ್ತಾಯಿದ್ದೀರಾ ಅಂತ ಆಗುತ್ತೆ. ಅದು ಸರಿಪಡಿಸ್ಕೋಬೋದು ಬಿಡಿ. ಈಗ ನೋಡೋಣ ಅದು ಯಾಕೆ ಬಂತು ಅಂದರೆ ಇಲ್ಲಿ ನೋಡಿ 10ನೇ ಕಾಲಮ್ನಲ್ಲಿ ಇರುವಂಥ ಪುಸ್ತಕ ಸಂತೂರು NCERTದು ಇಂಗ್ಲೀಷು ಪಾರ್ಟ್ 2. ಈ ಒಂದು ಪುಸ್ತಕ ಏನಿದೆ ಇದು 5 ಪುಸ್ತಕ ಅಂದರೆ 5 ವಿದ್ಯಾರ್ಥಿಗಳಿಗಾಗಿ 5 ಪುಸ್ತಕ ಇದು ಬರಬೇಕಾಗಿತ್ತು. ಇದು ಈ ಸಲ ಅವರು ನಮಗೆ ಕಳಿಸ್ಕೊಟ್ಟಿಲ್ಲ.
ಹಾಗಾಗಿ ಮತ್ತು ಅದು ಸಂಖ್ಯೆಗಳು ಸಹ ಅದು 0 ಇದೆ. ಆದರೆ ಆ್ಯಕ್ಚುಲಿ ಇಲ್ಲಿ 0 ಇರೋದ್ರಿಂದಾಗಿ ನಾವು ಕೊಟ್ಟಿದ್ದು ಸೆಲೆಕ್ಟ್ ಆಲಲ್ಲಿ ಮಾಡಬಾರ್ದು. ಇದಕ್ಕೊಂದಕ್ಕೆ ಮಾತ್ರ ಟಿಕ್ ಮಾರ್ಕನ್ನು ತೆಗಿಬೇಕಿಲ್ಲಿ ಬಲಭಾಗದಲ್ಲಿ ಲಾಸ್ಟ್ ಮೂಲೆಯಲ್ಲಿದೆ ನೋಡಿ, ಟಿಕ್ ಮಾರ್ಕನ್ನು ತೆಗಿತಾ ಇದ್ದೀನಿ. ಈಗ ಟಿಕ್ ಮಾರ್ಕನ್ನು ತೆಗೆದ್ಮೇಲೆ ಆನಂತರ ಮತ್ತೆ ಮುಂದುವರೆದು ಕೊನೆಗೆ ಸಬ್ಮಿಟನ್ನು ಕೊಡೋದು. ಮತ್ತೆ ಒಂದು ಸಲ ಬೇಕಾದ್ರೆ ಸರ್ಚ್ ಕೊಡಿ, ಮತ್ತು ವಿದ್ಯಾರ್ಥಿಗಳ ಒಂದು ನೇಮ್ ಇದಾಗುತ್ತೆ. ಅದೇ ರೀತಿ ಪ್ರೋಸೆಸ್ ಮುಂದುವರಿಸೋಣ ಬನ್ನಿ. ಈಗ ನೋಡ್ತಾ ಇದ್ದೀರ ನೋಡಿ, ಟೋಟಲ್ 10 ಪುಸ್ತಕ ಇತ್ತಲ್ವ. ಈಗ ಸಂತೂರ್ NCERT ಇಂಗ್ಲೀಷ್ ಪಾರ್ಟ್ 1 ಬಂದಿದೆ, ಓಕೆ. ಆದರೆ ಪಾರ್ಟ್ 2ನ ನಾವು ಅಲ್ಲಿ ಟಿಕ್ ಮಾರ್ಕಿಂದ ತೆಗೆದು, ಹಾಗಾಗಿ ಅದು ಬಿಟ್ಟು ಇನ್ನು ಉಳಿದಿದ್ದು 9ನ್ನು ತೋರಿಸ್ತಾ ಇದೆ ಕಾಲಮಲ್ಲಿ. ಈಗ ಮತ್ತೆ ಹೊಸದಾಗಿ ಸೆಲೆಕ್ಟ್ ಆಲ್ ಅನ್ನೋದನ್ನು ಮಾಡ್ಕೊಳ್ಳಿ. ಇವಾಗೇನು ಟ್ರಬಲ್ ಆಗೋಲ್ಲ. ಈಗ ವಿದ್ಯಾರ್ಥಿಗಳ ನೇಮು ಇರುತ್ತಲ್ಲ, ಅದನ್ನು ಮತ್ತೆ ಈಗ ಹೊಸದಾಗಿ ನಾವು ಸೆಲೆಕ್ಟ್ ಆಲ್ ಅಂತಲೇ ಮಾಡ್ಕೋಬೇಕಾಗುತ್ತೆ. ಈಗಾಗಲೇ ನಿಮಗೆ ತಿಳಿಸಿದಂತೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಏನಿದೆ, ವಿದ್ಯಾರ್ಥಿಗಳ ಹೆಸರು ಆ ಕಡೆ ಎಡಭಾಗದಲ್ಲಿದೆ, ನಿಮ್ಗೆ ಹೇಳಿದ್ದೀನಿ ಇವಾಗಲೇ. ಈಗ ಇದ್ರ ಪಕ್ಕದಲ್ಲಿ ಏನು ಇದು ಬರುತ್ತೆ ಅದನ್ನು ನಾವು ಇದು ಮಾಡೋಣ, ಸಬ್ಮಿಟ್ ಮಾಡೋಣ. ಓಕೆ, ಇವಾಗ ಇಲ್ಲಿ ಸಬ್ಮಿಟ್ ಅಂತ ಇದೆ ನೋಡಿ, ಇದರ ಮೇಲೆ ಸಬ್ಮಿಟ್ ಮಾಡಿದ್ರೆ ಏನು ಈಗ ನಾವು ಏನು ಮರ್ತಿದ್ದೀವಿ ಅದನ್ನು ಎಲ್ಲ ಸರಿಪಡಿಸಿದ್ದೀವಿ, ಏನು ಟ್ರಬಲ್ ಬರಲ್ಲ. ಅದೇ ಈಗ ಯಾವುದು ಪುಸ್ತಕ ಕೊರತೆ ಇರುತ್ತೆ ಅದಕ್ಕೂ ನಾವು ಟಿಕ್ ಮಾಡಬಾರ್ದು, ಕೊರತೆ ಇರೋದನ್ನು ಟಿಕ್ ಮಾರ್ಕನ್ನು ತೆಗಿಬೇಕು, ಅವಾಗ ಸರಿಯಾಗುತ್ತೆ. ಇವಾಗ ಸಬ್ಮಿಟನ್ನು ಕೊಟ್ಟಾಗ ಕೇಳ್ತಾ ಇದೆ ನೋಡಿ, ಆರ್ ಯು ಶ್ಯೂರ್ ಯು ವಾಂಟ್ ಟು ಸೇವ್ ಅಂತ. ಈಗ ಸೇವ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ, ಆನಂತರ ಡಾಟಾ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬಂದಿದೆ. ಆದ್ಮೇಲೆ ಈಗ ನಾವು ಫೈನಲಾಗಿ ಮತ್ತೊಂದು ಕೊನೆ ಮಾಹಿತಿಯನ್ನು ತಿಳ್ಕೊಳ್ಳೋಣ ಬನ್ನಿ. ಇಲ್ಲಿ ಏನಿದೆ, ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಅನ್ನೋದರಲ್ಲಿ ಹಾಗೆ ಬರ್ತೀರಾ. ಇಲ್ಲಿ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಫ್ರಮ್ ಸ್ಕೂಲ್ ಟು ಸ್ಟೂಡೆಂಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀರಾ. ಇಲ್ಲಿ ಅಕಾಡೆಮಿಕ್ ಇಯರನ್ನು 27-28 ಇರೋ ಬದಲಾಗಿ 26-27 ಸೆಲೆಕ್ಟ್ ಮಾಡಿ, ಇಲ್ಲಿ ಟೈಪ್ ಆಲ್ ಅಂತಲೇ ಸೆಲೆಕ್ಟ್ ಮಾಡಿ, ನಂತರ ಸರ್ಚ್ ಮೇಲೆ ಕ್ಲಿಕ್ ಮಾಡ್ತೀರಾ. ಈಗ ನೋಡ್ತಾ ಇದ್ದೀರಾ ನೀವು, ಇಲ್ಲಿ ಎಲ್ಲ ನಾವು ಮಾಡಿರೋಂಥ ವರ್ಕ್ನ ಒಂದು ಡೀಟೇಲ್ಸ್ ಇದೆ. ಇದನ್ನು ಎಕ್ಸೆಲ್ ಅಥವಾ PDF ರೂಪದಲ್ಲಿ ಡೌನ್ಲೋಡ್ ಆಗುತ್ತೆ ನಿಮ್ಮ ಡಿವೈಸ್ನಲ್ಲಿ. ಅದನ್ನು ಸೇವ್ ಮಾಡ್ಕೊಂಡು ಯಾರಿಗಾದ್ರು ಶೇರ್ ಮಾಡ್ಬೋದು ಅಥವಾ ವೀಕ್ಷಣೆ ಮಾಡ್ಕೋಬಹುದಾಗಿದೆ ಉಳಿಸ್ಕೊಂಡು. ಇಲ್ಲಿ ಎಲ್ಲ ವಿವರ ಇದೆ ನೋಡಿ, ಟೈಟಲ್ ನೇಮ್ ಇದೆ, ವಿದ್ಯಾರ್ಥಿಗಳ ಸಂಖ್ಯೆಯಿಂದನೂ ಇದೆ, ಇಂಡೆಂಟ್ ಹಾಕಿದ್ದು, ಕ್ವಾಂಟಿಟಿ ಬುಕ್ ನಾವು ರಿಸೀವ್ಡ್ ಮಾಡ್ಕೊಂಡಿದ್ದು, ಮತ್ತು ಪುಸ್ತಕವನ್ನು ರಿಸೀವ್ಡ್ ಡಿಸ್ಟ್ರಿಬ್ಯೂಟೆಡ್ ಮಾಡಿದ್ದಂತಹ ವಿವರಗಳು ಎಲ್ಲ ಇದೆ. ಆನಂತರ ಇಲ್ಲಿ ಇದೆ ನೋಡಿ, ಇಲ್ಲಿ 1ನೇ ತರಗತಿಯಲ್ಲಿ ಮಕ್ಕಳಿಲ್ಲ, ಹಾಗಾಗಿ 0 ಅಂತ ತೋರಿಸ್ತಾ ಇದೆ. ಇಲ್ಲಿದೆ ಒಂದು. ಆಮೇಲೆ ಇಲ್ಲಿ ನೋಡಿ, ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಟೆಡ್ ಅಂತ, ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಬೇಸ್ಡ್ ಆನ್ ಇಂಡೆಂಟ್, ನಂತರ ಡಿಸ್ಟ್ರಿಬ್ಯೂಷನ್ ಬೇಸ್ಡ್ ಆನ್ ಸ್ಟ್ರೆಂತ್, ಎಲ್ಲ ಮಾಹಿತಿ ಇದೆ. ಶಾರ್ಟೇಜ್ ಆಫ್ ಬುಕ್ಸ್, ಕೊರತೆ ಆಗಿದರೆ ಅದರ ಬಗ್ಗೆ ವಿವರಗಳು, ಟೆಕ್ಸ್ಟ್ ಬುಕ್ ಪೆಂಡಿಂಗ್ ಉಳ್ಕೊಂಡಿರೋ ಅಂಥದ್ದು, ಟೆಕ್ಸ್ಟ್ ಬುಕ್ ರಿಟರ್ನು ಪೆಂಡಿಂಗ್ ಆದಮೇಲೆ ಟೆಕ್ಸ್ಟ್ ಬುಕ್ಸ್ ರಿಟರ್ನ್ ಟು ಬ್ಲ್ಯಾಕ್, ಉಳಿದಿರೋದನ್ನು ಬ್ಲ್ಯಾಕ್ಗೆ ಪುನಃ ಎಷ್ಟು ಕಳಿಸ್ಬೇಕು ಅನ್ನೋ ಒಂದು ಡಾಟಾ ಸಹ ಇಲ್ಲಿ ಸಿಗುತ್ತೆ. ಆಮೇಲೆ ಲೆಫ್ಟ್ ಓವರ್ ಟೆಕ್ಸ್ಟ್ ಬುಕ್ ಅಟ್ ಸ್ಕೂಲ್ ಆಫ್ಟರ್ ರಿಟರ್ನ್ ಟು ಬ್ಲ್ಯಾಕ್ಗೆ ರಿಟರ್ನ್ ಮಾಡಿದ್ಮೇಲೂ ಸಹ ಲೆಫ್ಟ್ ಓವರ್ ಆಗಿರೋ ಬಗ್ಗೆ ವಿವರ ಇಲ್ಲಿ ಸಿಗುತ್ತೆ. ಇದನ್ನು ನೀವು ಡೌನ್ಲೋಡ್ ಮಾಡ್ಕೋಬಹುದಾಗಿದೆ ಈಗಾಗಲೇ PDF ರೂಪದಲ್ಲಿ ಆಗಲಿ. ಇದಾಗಿತ್ತು ಇದು ಟೆಕ್ಸ್ಟ್ ಬುಕ್ಕು ಏನಪ್ಪ ವಿತರಣೆ ಬಗ್ಗೆ ಸ್ವೀಕೃತಿಯನ್ನು ಸ್ವೀಕರಿಸಿ ಬಂದಿರೋದನ್ನು ವಿತರಣೆ ಮಾಡಿದ್ರ ಬಗ್ಗೆ ಮಾಹಿತಿಯನ್ನು ತಿಳಿದ್ರಿ. ಈ ವಿಡಿಯೋನ ಹೆಚ್ಚೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಬೇರೆ ಬೇರೆ ಸ್ಕೂಲ್ ಮುಖ್ಯ ಶಿಕ್ಷಕರಿಗೆ. ಹಾಗೂ ಇದು ಈ ವಿಡಿಯೋದಲ್ಲಿ ಹೆಚ್ಚಿನ ಡೀಟೇಲ್ಸ್ ವಿವರವಾಗಿ ತಿಳಿಸಿದ್ದೀನಿ. ನಿಮಗೆ ಮಾಹಿತಿ ಗೊತ್ತಿತ್ತು ಅಂತಂದರೆ ಸ್ವಲ್ಪ ಅದನ್ನು ಸ್ವಲ್ಪ ಫಾಸ್ಟಾಗಿ ನೋಡ್ಕೋಬಹುದಾಗಿದೆ. ಓಕೆ, ಮತ್ತೆ ಸಿಗೋಣ ಮುಂದಿನ ಇಂತಹ ವಿಡಿಯೋಗಳಲ್ಲಿ. ತಗೇನು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ. ಶಾಲೆಗೆ ಸಂಬಂಧಪಟ್ಟಂತಹ ಬಹುತೇಕ ಎಲ್ಲ ವಿಡಿಯೋಗಳು ಸಹ ಈ ಚಾನಲ್ನಲ್ಲಿ ಬರ್ತಾ ಇರ್ತವೆ. ಧನ್ಯವಾದಗಳು ವೀಕ್ಷಕರೇ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.